ಸ್ಪರ್ಧಾರ್ಥಿಗಳಿಗೆ ಕೆಎಸ್ ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ಚರ್ಚೆ ಮಾಡೋಣ. ಮೊದಲನೇ ಪ್ರಚಲಿತ ವಿದ್ಯಮಾನ, ಪಶ್ಚಿಮ ಘಟ್ಟಗಳಲ್ಲಿ ಕ್ಲೌಡ್ ಬರ್ಸ್ಟ್ ಮುನ್ಸೂಚನಾ ಕೇಂದ್ರವನ್ನು ಕೇಂದ್ರೀಯ ಹವಾಮಾನ ಇಲಾಖೆ ಸ್ಥಾಪನೆ ಮಾಡಲು ಉದ್ದೇಶ ಹೊಂದಿದ್ದು, ಈ ಕುರಿತು ವಿವರಣೆಯನ್ನು ನಾವು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಕೊಡಗು ಮತ್ತು ಶಿವಮೊಗ್ಗದ ಗುಡ್ಡಗಾಡು ಪ್ರದೇಶಗಳಲ್ಲಿ ಹಠಾತ್ ಮೇಘಸ್ಫೋಟ ಅಥವಾ ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ ಭೂಕುಸಿತವನ್ನ ಮುಂಚಿತವಾಗಿ ಪತ್ತೆ ಹಚ್ಚಲು ಭಾರತೀಯ ಹವಾಮಾನ ಇಲಾಖೆ ಏನ್ ಮಾಡಿದೆ, ಹೊಸ ಡಾಪ್ಲರ್ ರಡಾರ್ ಕೇಂದ್ರವನ್ನ ಸ್ಥಾಪಿಸುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಈ ಕೊಡಗು ಮತ್ತು ಶಿವಮೊಗ್ಗದ ಗುಡ್ಡುಗಾಡು ಪ್ರದೇಶ ಅಂತಕ್ಕಂಥ ನೀವು ಹೆಸರನ್ನ ನೆನ್ಪಿಟ್ಕೊಳ್ಬೇಕು. ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಇಲಾಖೆ ಯಾವುದಂದ್ರೆ ಭಾರತೀಯ ಹವಾಮಾನ ಇಲಾಖೆ, ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಡಾಪ್ಲರ್ ರಡಾರ್ ಕೇಂದ್ರ ಇದು ತುಂಬಾ ಇಂಪಾರ್ಟೆಂಟ್, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಠಾತ್ ಸಂಭವಿಸುವ ಮೇಘ ಸ್ಫೋಟವನ್ನ ಮತ್ತು ಅದರಿಂದಾಗುವ ಭೂಕುಸಿತಗಳನ್ನ ತಡೆಗಟ್ಟುವ ಉದ್ದೇಶದಿಂದ ಫೆಬ್ರವರಿ 12, 2026ರಂದು ಕೇಂದ್ರ ಸರ್ಕಾರದ ಹವಾಮಾನ ಇಲಾಖೆ ಇದನ್ನ ಘೋಷಿಸತಕ್ಕಂಥದ್ದು. ಏನಿದು ಯೋಜನೆ, ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಈಗಾಗಲೇ ಹೇಳಿದಂತೆ ಭಾರತೀಯ ಹವಾಮಾನ ಇಲಾಖೆ ಇದನ್ನ ಸ್ಥಾಪನೆ ಮಾಡುತ್ತೆ ಮತ್ತು ಕರ್ನಾಟಕದ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಜಂಟಿಯಾಗಿ ಈ ಪಶ್ಚಿಮ ಘಟ್ಟಗಳ ಆಯ್ದ ಭಾಗದಲ್ಲಿ ಅತಿ ಹೆಚ್ಚು ಸ್ಥಳೀಯ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯನ್ನ ಸ್ಥಾಪಿಸುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಇದನ್ನ ಹೈಪರ್ ಲೋಕಲ್ ವೆದರ್ ಫೋರ್ಕಾಸ್ಟಿಂಗ್ ಅಂತ ಇದನ್ನ ಕರಿತೀವಿ. ಇದೇ ಪ್ರಶ್ನೆಯನ್ನ ನೇರವಾಗಿ ನಿಮ್ಮ ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವುದರಿಂದ ಈ ಹೆಸರನ್ನ ತಾವು ನೆನ್ಪಿಟ್ಕೊಳ್ಬೇಕು. ಹೈಪರ್ ಲೋಕಲ್ ವೆದರ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅಂತ ಇದೇ ರೀತಿಯ ಪ್ರಶ್ನೆಯನ್ನ ನಿಮ್ಮ ಪರೀಕ್ಷೆಯಲ್ಲಿ ಕೇಳುವ ಸಂಭವ ಹೆಚ್ಚಾಗಿರುತ್ತೆ. ಕೇವಲ 15ರಿಂದ 30 ನಿಮಿಷಗಳ ಮೊದಲು ಸಂಭವಿಸಬಹುದಾದ ಮೇಘಸ್ಫೋಟದ ಬಗ್ಗೆ ಇದು ಕನಿಷ್ಠ 3 ರಿಂದ 6 ಗಂಟೆಗಳ ಮುಂಚಿತವಾಗಿ ನಿಖರ ಮಾಹಿತಿಯನ್ನ ನೀಡುತ್ತೆ. ಇದರಿಂದ ಜನಜೀವನ, ಪ್ರಾಣಿ ಪಕ್ಷಿ ಮತ್ತು ನೈಸರ್ಗಿಕ ಸಂಪತ್ತು ಹಾಳಾಗುವುದನ್ನ ತಡೆಯಬಹುದು. ಈ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡ್ತಾ ಇದೆ. ಅದೇ ರೀತಿ ಈ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಡಾರ್ ಅಂತಕ್ಕಂಥದ್ದು ಏನು? ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಡಾರ್ ಸಿಸ್ಟಮ್ ಅನ್ನ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮುಂಚಿತವಾಗಿ ಹವಾಮಾನ ಇಲಾಖೆಯಿಂದ ಸ್ಥಾಪನೆ ಮಾಡ್ತಕ್ಕಂಥ ಈ ಕ್ಲೌಡ್ ಬರ್ಸ್ಟ್ ಸಿಸ್ಟಮ್ ಅನ್ನ ತಿಳಿಯೋದಕ್ಕಾಗಿ ಇದನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದು ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿರುವ ಮೋಡಗಳ ಸಾಂದ್ರತೆ, ಗಾಳಿಯ ವೇಗ ಮತ್ತು ನೀರಿನ ಹನಿಗಳ ಪ್ರಮಾಣವನ್ನ ಸ್ಕ್ಯಾನ್ ಮಾಡುವ ಮುಖಾಂತರ ಇದು ಮುನ್ಸೂಚನೆಯನ್ನ ನೀಡುತ್ತೆ. ಸಾಮಾನ್ಯ ರಡಾರ್ಗಳಿಗಿಂತ ಇದು ಗುಡ್ಡಗಾಡು ಪ್ರದೇಶಗಳಲ್ಲಿ ಕಡಿಮೆ ಎತ್ತರದ ಮೋಡುಗಳನ್ನು ಪತ್ತೆ ಹಚ್ಚುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಪ್ರತಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬದಲಾವಣೆಯನ್ನ ಕೂಡ ಇದು ಗುರುತಿಸಬಲ್ಲದು. ಇನ್ನು ಈ ಸಿಸ್ಟಮ್ ಅನ್ನ ಸ್ಥಾಪನೆ ಯಾವ ಯಾವ ಸ್ಥಳಗಳಲ್ಲಿ ಮಾಡಲಾಗುತ್ತೆ ಅಂದ್ರೆ ಮೊದಲನೇದಾಗಿ ಭಾಗಮಂಡಲ, ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ಕಾವೇರಿಯ ಉಗಮ ಸ್ಥಾನ ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಇದನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಎರಡನೇ ಸ್ಥಾಪನಾ ಸ್ಥಳ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ, ಇದನ್ನ ದಕ್ಷಿಣದ ಚಿರಾಪುಂಜಿ ಅಂತ ನಾವು ಕೂಡ ಕರಿತೀವಿ. ಮೂರನೇದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಭಾಗದಲ್ಲಿ ಇದನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಇಲ್ಲಿ ಯಾಕೆ ಉದ್ದೇಶ ಹೊಂದಿದೆ ಅಂದ್ರೆ ಇಲ್ಲಿ ಅಣೆಕಟ್ಟುಗಳ ಸುರಕ್ಷತೆಯ ದೃಷ್ಟಿಯಿಂದ ಇದನ್ನ ಸ್ಥಾಪನೆ ಮಾಡ್ತಾ ಇದೆ. ನಾಲ್ಕನೇದು ಸಕಲೇಶ್ಪುರ, ಇದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು. ಶಿರಾಡಿ ಘಾಟ್ ರೈಲು ಮತ್ತು ರಸ್ತೆ ಮಾರ್ಗಗಳ ಸುರಕ್ಷಣೆಗಾಗಿ ಇದನ್ನ ಸ್ಥಾಪನೆ ಮಾಡ್ತಾ ಇದೆ. ಈ ಕೇಂದ್ರಗಳಲ್ಲಿ ಏಕೆ ಇದನ್ನ ಸ್ಥಾಪನೆ ಮಾಡ್ತಾ ಇದೆ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಲ್ಪಾವಧಿಯಲ್ಲಿ ಅತಿ ಮಳೆ ಬೀಳುವ ಪ್ರವೃತ್ತಿ ಹೆಚ್ಚಾಗಿರುವುದರಿಂದ ಇದನ್ನ ಮುನ್ಸೂಚನಾ ದೃಷ್ಟಿಯಿಂದ ಇದನ್ನ ಸ್ಥಾಪನೆ ಮಾಡ್ತಾ ಇದೆ. ಇದರ ಉದ್ದೇಶ ಭೂಕುಸಿತವನ್ನ ತಡೆಯುವುದು ಮತ್ತು ಅಣೆಕಟ್ಟುಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡ್ತಾ ಇದೆ. ಇದು ಹವಾಮಾನ ಮುನ್ಸೂಚನಾ ಹಂತಗಳನ್ನ ಯಾವ ರೀತಿಯ ರಿಕಗ್ನೈಸ್ ಮಾಡುತ್ತೆ ಅಂದ್ರೆ ಮೊದಲನೇದು ಡೇಟಾ ಸಂಗ್ರಹವನ್ನ ಮಾಡುತ್ತೆ. ರಡಾರ್ ಮತ್ತು ಸ್ಯಾಟಲೈಟ್ ಮೂಲಕ ಇದು ಮಾಹಿತಿಯನ್ನ ಸಂಗ್ರಹಿಸುತ್ತೆ. ನಂತರ ಅದನ್ನು ಕೃತಕ ಬುದ್ಧಿಮತ್ತೆ ಅಳವಡಿಸಿರುವುದರಿಂದ ಮೇಘ ಸ್ಫೋಟಕ್ಕಾಗಿ ಬದಲಾಗುವ ಸಾಧ್ಯತೆಯನ್ನ ಇದು
ಲೆಕ್ಕಾಚಾರ ಮಾಡುವುದರ ಮುಖಾಂತರ ಜಿಲ್ಲಾಡಳಿತ ಮತ್ತು ಸಾರ್ವಜನಿಕರಿಗೆ ರೆಡ್ ಅಲರ್ಟ್ ಸಂದೇಶವನ್ನ ರವಾನೆ ಮಾಡುವುದರ ಮುಖಾಂತರ ಮುನ್ನೆಚ್ಚರಿಕೆಯನ್ನ ಕೊಡುತ್ತೆ. ಇದು ಕರ್ನಾಟಕದ ಮೊದಲ ಡಾಪ್ಲರ್ ರಾಡಾರ್ ಕೇಂದ್ರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಮೊದಲು ಡಾಪ್ಲರ್ ರಾಡಾರ್ ಸಿಸ್ಟಮ್ ಅನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದ್ರೆ ಕರ್ನಾಟಕದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಹಾಗಾದ್ರೆ ಮೇಘ ಸ್ಫೋಟಕ್ಕೆ ಒಂದು ವ್ಯಾಖ್ಯಾನವನ್ನ ಕೊಡುವುದಾದ್ರೆ ಒಂದು ಸಣ್ಣ ಪ್ರದೇಶದಲ್ಲಿ ಸುಮಾರು 20 ರಿಂದ 30 ಚದರ ಕಿಲೋಮೀಟರ್ ಇರತಕ್ಕಂಥ ಒಂದು ಪ್ರದೇಶದಲ್ಲಿ 1 ಗಂಟೆಯಲ್ಲಿ 100 ಮಿಲಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಮಳೆ ಬೀಳುವುದನ್ನ ಮೇಘ ಸ್ಫೋಟ ಅಂತ ಕರಿತೀವಿ. ಇನ್ನೊಮ್ಮೆ ನೋಡಿ, ಒಂದು ಸಣ್ಣ ಪ್ರದೇಶದಲ್ಲಿ ಸುಮಾರು 20 ರಿಂದ 30 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ 1 ಗಂಟೆಯಲ್ಲಿ 100 ಮಿಲಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಮಳೆ ಬೀಳುವುದನ್ನ ಮೇಘ ಸ್ಫೋಟ ಅಂತ ಕರಿತೀವಿ ಅಥವಾ ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಮತ್ತೊಂದು ಪ್ರಚಲಿತ ವಿದ್ಯಮಾನ ಎಂದರೆ ಕರ್ನಾಟಕದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಡಿಜಿಟಲ್ ಅಧಿಕಾರವನ್ನ ನೀಡಲಾಗ್ತಾ ಇದೆ. ಏನಿದು ಡಿಜಿಟಲ್ ಅಧಿಕಾರ ಗ್ರಾಮ ಪಂಚಾಯತಿ ನೌಕರರಿಗೆ ಅನ್ನೋದನ್ನ ನೋಡುವುದಾದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಇದುವರೆಗೂ ನಡೆಯುತ್ತಿದ್ದ ಸಾಂಪ್ರದಾಯಿಕ ಕೈ ಬರಹದ ಮತ್ತು ಪೇಪರ್ ಆಡಳಿತ ಡಿಜಿಟಲೀಕರಣಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ಗ್ರಾಮ ಪಂಚಾಯತಿಗಳಲ್ಲಿ ಪೇಪರ್ ಮುಖಾಂತರ ಎಲ್ಲಾ ದಾಖಲೆಗಳನ್ನ ನೋಂದಾವಣೆ ಮಾಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಅದನ್ನೆಲ್ಲವನ್ನ ಡಿಜಿಟಲೀಕರಣ ಮಾಡಲಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಈಗ ಪ್ರತಿ ಪಂಚಾಯತ್ ಸದಸ್ಯರಿಗೂ ವೈಯಕ್ತಿಕ ಡಿಜಿಟಲ್ ಸಹಿ ಅಥವಾ ಬಯೋಮೆಟ್ರಿಕ್ ದೃಢೀಕರಣದ ಮೂಲಕ ಅಧಿಕೃತವಾಗಿ ಕಾರ್ಯನಿರ್ವಹಿಸುವ ಅವಕಾಶವನ್ನ ನೀಡಿರ್ತಕ್ಕಂಥದ್ದು. ಡಿಜಿಟಲ್ ಅಧಿಕಾರದ ಪ್ರಮುಖ ಅಂಶಗಳನ್ನ ನೋಡುವುದಾದರೆ ಪಂಚಾಯತ್ನ ಯಾವುದೇ ಮಸೂದೆ, ಹಣಕಾಸಿನ ಅನುಮೋದನೆ ಅಥವಾ ಸಾರ್ವಜನಿಕ ಕೆಲಸಗಳ ಆದೇಶಗಳಿಗೆ ಅಧ್ಯಕ್ಷರು ಅಥವಾ ಪಿಡಿಒ ಸಹಿ ಹಾಕ್ತಿದ್ರು. ಆದರೆ ಇನ್ನು ಮುಂದೆ ಪಾರದರ್ಶಕವಾಗಿ ಸದಸ್ಯರ ಒಪ್ಪಿಗೆ ಮತ್ತು ಡಿಜಿಟಲ್ ಸಹಿ ಎರಡನ್ನೂ ಕೂಡ ಇದು ತೆಗೆದುಕೊಳ್ಳುತ್ತೆ. ಇನ್ನು ಎರಡನೇದಾಗಿ ಬಯೋಮೆಟ್ರಿಕ್ ಹಾಜರಾತಿ. ಪಂಚಾಯತ್ ಸಭೆಗಳಲ್ಲಿ ಸದಸ್ಯರ ಉಪಸ್ಥಿತಿಯನ್ನ ದೃಢೀಕರಿಸಲು ಬಯೋಮೆಟ್ರಿಕ್ ಸೌಲಭ್ಯವನ್ನ ಬಳಸಲಾಗ್ತಾ ಇದೆ. ಇದರಿಂದ ಬೋಗಸ್ ಹಾಜರಾತಿಯನ್ನ ತಪ್ಪಿಸುತ್ತದೆ. ಇನ್ನು ಮೂರನೇದು ಮೀಟಿಂಗ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಅನ್ನ ಅನುಷ್ಠಾನಗೊಳಿಸಲು ಸಭೆಯ ನೋಟಿಸ್ಗಳನ್ನು ಸದಸ್ಯರ ಮೊಬೈಲ್ಗೆ SMS ಮೂಲಕ ಲಿಂಕ್ ಮೂಲಕ ಕಳಿಸಲಾಗುತ್ತದೆ. ಸಭೆಯ ನಡಾವಳಿಗಳನ್ನು ಕೂಡ ಒಂದೇ ಡಿಜಿಟಲ್ ರೂಪದಲ್ಲಿ ಅಪ್ಲೋಡ್ ಮಾಡುವ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿರತಕ್ಕಂಥದ್ದು. ಇನ್ನು ಪಂಚಾಯತ್ನಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಾಂಶ ಏನಂದ್ರೆ ಪಂಚತಂತ್ರ 2.0 ಅಂತಕ್ಕಂಥ ಒಂದು ತಂತ್ರಾಂಶವಿದೆ. ಇದು ಕರ್ನಾಟಕ ಸರ್ಕಾರದ ಡಿಜಿಟಲ್ ಕ್ರಾಂತಿಯ ಹಿಂದೆ ಪಂಚತಂತ್ರ 2.0 ಸಾಫ್ಟ್ವೇರ್ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು. ಪಂಚಾಯತ್ನ ಆಸ್ತಿ ತೆರಿಗೆ ಸಂಗ್ರಹ, ನಾಗರಿಕ ಸೇವೆ, ಅಭಿವೃದ್ಧಿ ಯೋಜನೆಗಳ ಉಸ್ತುವಾರಿಯನ್ನ ಈ ತಂತ್ರಾಂಶ ಕಾರ್ಯನಿರ್ವಹಣೆ ಮಾಡುತ್ತೆ. ಇನ್ನು ಪಂಚಾಯತ್ ರಾಜ್ನ ಕುರಿತು ಇತಿಹಾಸ ನೋಡುವುದಾದರೆ ಅಥವಾ ಸಂವಿಧಾನಿಕವಾಗಿ ಅದರ ಸ್ಥಾನಮಾನವನ್ನ ನೋಡುವುದಾದರೆ ಪಂಚಾಯತ್ಗೆ ಸಂಬಂಧಿಸಿರ್ತಕ್ಕಂಥ 73ನೇ ಸಂವಿಧಾನ ತಿದ್ದುಪಡಿಯ ಸಮಗ್ರ ವಿಶ್ಲೇಷಣೆಯನ್ನ ನಾವೀಗ ನೋಡೋಣ. ಕರ್ನಾಟಕ ಪಂಚಾಯತ್ ರಾಜ್ ಇತಿಹಾಸವನ್ನ ನೋಡುವುದಾದರೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅತ್ಯಂತ ಸಮರ್ಥವಾಗಿ ಜಾರಿಗೆ ತಂದ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದು ಅಂತ ಹೇಳ್ಬೋದು. ಇನ್ನು ಮೈಸೂರು ಸ್ಥಳೀಯ ಸಂಸ್ಥೆಗಳ ನಿಯಮ 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿಯೇ ಗ್ರಾಮ ಮಟ್ಟದಲ್ಲಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅಡಿಪಾಯವನ್ನ ಹಾಕಲಾಯಿತು. ಎಷ್ಟರಲ್ಲಿ? 1902 ನೀವು ನೆನ್ಪಿಟ್ಕೊಳ್ಬೇಕು. ಇನ್ನು 1983ರ ಕರ್ನಾಟಕದ ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತ್ ಕಾಯ್ದೆ ಜಾರಿಗೆ ಬಂದ ನಂತರ ಕರ್ನಾಟಕ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಹಂತ ಅಂತ ಇದನ್ನ ಕರೆಯಲಾಯಿತು. ಆಗ ಪಂಚಾಯತ್ ರಾಜ್ನ ಸಚಿವರಾಗಿರ್ತಕ್ಕಂಥ ಅಬ್ದುಲ್ ನಜೀರ್ ಸಾಬ್ ಅವರು ಈ ಕಾಯ್ದೆಯ ರೂವಾರಿಯಾಗಿದ್ರು. ನೀರು ಸಾಹೇಬ್ ಮತ್ತು ಪಂಚಾಯತ್ ರಾಜ್ ಶಿಲ್ಪಿ ಅಂತ ಕೂಡ ಇವರನ್ನ ಕರೆಯಲಾಗ್ತದೆ. ನಂತರ 1983ರ ರಾಮಕೃಷ್ಣ ಹೆಗಡೆ ಸರ್ಕಾರ ಇದ್ದಾಗ ಮಹಿಳೆಯರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 25% ಮೀಸಲಾತಿ. ತುಂಬಾ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಬೇಕು. ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆ ಕರ್ನಾಟಕ ಪಾತ್ರವಾಯಿತು. ಅಂದ್ರೆ ಮಹಿಳೆಯರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 25% ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥ ಭಾರತದ ಏಕೈಕ ರಾಜ್ಯ ಯಾವುದಂದ್ರೆ ಅದು ಕರ್ನಾಟಕ ರಾಜ್ಯವಾಗಿರ್ತಕ್ಕಂಥದ್ದು. ತಾವೆಲ್ಲ ನೆನ್ಪಿಟ್ಕೋಬೇಕು. ಇನ್ನು 73ನೇ ಸಂವಿಧಾನ ತಿದ್ದುಪಡಿ 1992 ನೋಡುವುದಾದ್ರೆ ಇದು ಪಂಚಾಯತ್ ರಾಜ್ ಸ್ಥಳೀಯ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡುವ ಉದ್ದೇಶವನ್ನ ಹೊಂದಿರತಕ್ಕಂಥದ್ದು. ಇದು ಸಂವಿಧಾನದ ಭಾಗ 4 11ನೇ ಅನುಸೂಚಿಯನ್ನ ಈ ಸಮಯದಲ್ಲಿ ಸೇರ್ಪಡೆ ಮಾಡಲಾಯಿತು ನಮ್ಮ ಸಂವಿಧಾನಕ್ಕೆ.
ಪಂಚಾಯತ್ ರಾಜ್ಗಳ ವ್ಯಾಪ್ತಿಗೆ ಬರುವ 29 ವಿಷಯಗಳನ್ನ ಇದರಲ್ಲಿ ಪಟ್ಟಿ ಮಾಡಲಾಯಿತು. ಪ್ರಮುಖವಾಗಿ 3 ಹಂತದ ಪಂಚಾಯತ್ ವ್ಯವಸ್ಥೆ ಜಾರಿಯಲ್ಲಿದೆ. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಅಂತಕ್ಕಂಥ 3 ವ್ಯವಸ್ಥೆಯ ಹಂತಗಳು ನಮ್ಮಲ್ಲಿ ಸದ್ಯ ಜಾರಿಯಲ್ಲಿವೆ. ಹಾಗಾದ್ರೆ ಗ್ರಾಮ ಸಭೆ ಅಂದ್ರೆ ಏನು? ಇದು ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಪಾಯ. ಗ್ರಾಮದ ಎಲ್ಲಾ ಮತದಾರರು ಇದರ ಸದಸ್ಯರು ಆಗಿರ್ತಾರೆ ಅಂತಕ್ಕಂಥದ್ದು ಗಮನಾರ್ಹ ವಿಷಯ. ಇನ್ನು ಸಂವಿಧಾನದ 243D ವಿಧಿ ಏನ್ ಹೇಳುತ್ತೆ ಅಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ಕನಿಷ್ಠ 1/3 ಭಾಗದಷ್ಟು ಅಥವಾ 33% ಭಾಗದಷ್ಟು ಕಡ್ಡಾಯ ಮೀಸಲಾತಿ ನೀಡಲಾಗಿದೆ. ಕರ್ನಾಟಕದಲ್ಲಿ ಪ್ರಸ್ತುತ ಮಹಿಳೆಯರಿಗೆ 50% ಮೀಸಲಾತಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಹೈಲೈಟ್ಸ್ ನೋಡುವುದಾದ್ರೆ, ಅಶೋಕ್ ಮೆಹ್ತಾ ಸಮಿತಿ 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಶಿಫಾರಸು ಮಾಡಿದರು. ಇನ್ನು GVK ರಾವ್ ಸಮಿತಿ 1985ರಲ್ಲಿ ಈ ಪರಿಕಲ್ಪನೆಗೆ ಹೋಲಿಕೆ ಮಾಡುವುದರ ಮುಖಾಂತರ ಅಧಿಕಾರಶಾಹಿ ಹೆಚ್ಚಾಗಿ ಜನಪ್ರತಿಗಳ ಅಧಿಕಾರ ಕಡಿಮೆಯಾಗುತ್ತದೆ ಅಂತ ಇವರು ಹೇಳಿದರು. ಇನ್ನು ಮತ್ತೊಂದು ಸಮಿತಿ ಯಾವುದಂದ್ರೆ LM ಸಿಂಘ್ವಿ ಸಮಿತಿ 1986 ಅಂತ ಕರಿತೀವಿ. ಪಂಚಾಯತ್ಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಲು ಶಿಫಾರಸು ಮಾಡಿದ ಪ್ರಮುಖ ಸಮಿತಿ LM ಸಿಂಘ್ವಿ ಸಮಿತಿ ಅಂತ ಹೇಳ್ಬೋದು, 1986. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಮತ್ತೊಂದು ಪ್ರಚಲಿತ ವಿದ್ಯಮಾನ ಯಾವುದಂದ್ರೆ, ಬಾದಾಮಿ ಗುಹಾಂತರ ದೇವಾಲಯಗಳಲ್ಲಿ ಹೊಸ ಭಿತ್ತಿ ಚಿತ್ರಗಳ ಪತ್ತೆ ಅಂತ ಇದೆ. ಎಲ್ಲಿ? ಬಾದಾಮಿಯ ಗುಹಾಂತರ ದೇವಾಲಯಗಳಲ್ಲಿ ಹೊಸ ಭಿತ್ತಿ ಚಿತ್ರಗಳ ಪತ್ತೆ ಆಗಿರ್ತಕ್ಕಂಥದ್ದು ಸದ್ಯ ಪ್ರಚಲಿತದಲ್ಲಿರುವ ಒಂದು ವಿಷಯ. ಹಾಗಾದ್ರೆ ಪತ್ತೆಯಾಗಿರ್ತಕ್ಕಂಥ ಸ್ಥಳ ಯಾವುದಂದ್ರೆ, ಬಾದಾಮಿಯಲ್ಲಿ ಒಟ್ಟು 4 ಪ್ರಮುಖ ಗುಹಾಂತರ ದೇವಾಲಯಗಳಿವೆ. ಅದರ ಪೈಕಿ ಗುಹೆಗಳ ಸಂಖ್ಯೆ 3. 3ನೇ ಗುಹೆ ಯಾವುದಂದ್ರೆ ವೈಷ್ಣವ ಗುಹೆ ಇದೆ. ಅದರಲ್ಲಿ ಹೊಸ ಚಿತ್ರಗಳು ಪತ್ತೆಯಾಗಿರುವುದರಿಂದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅದರ ತಜ್ಞರಾಗಿರ್ತಕ್ಕಂಥ ಡಿಜಿಟಲ್ ಇಮೇಜ್ ಪ್ರೊಸೆಸಿಂಗ್ ಮತ್ತು ಇನ್ಫ್ರಾರೆಡ್ ಫೋಟೋಗ್ರಫಿ ತಂತ್ರಜ್ಞಾನವನ್ನು ಬಳಸಿ ಗೋಡೆಗಳ ಮೇಲಿದ್ದ ಧೂಳು ಮತ್ತು ಸುಣ್ಣದ ಪದರುಗಳ ಅಡಿಯಲ್ಲಿ ಅಡಗಿದ್ದ ಚಿತ್ರವನ್ನ ಈಗ ಗುರುತಿಸಲಾಗಿರ್ತಕ್ಕಂಥದ್ದು. ಇನ್ನು ಭಿತ್ತಿ ಚಿತ್ರಗಳ ವಿಶೇಷತೆಗಳನ್ನ ನಾವು ನೋಡುವುದಾದ್ರೆ, ಮೊದಲನೇದು ಕಾಲಮಾನ. ಇದು 6ನೇ ಶತಮಾನದ ಅಂತ್ಯಭಾಗಕ್ಕೆ ರಚಿಸಲಾಗಿರ್ತಕ್ಕಂಥ ಪ್ರಮುಖ ಶಿಲಾಶಾಸನವಾಗಿರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರ ಕಾಲದಕ್ಕೆ ಇದು ಸೇರಿರ್ತಕ್ಕಂಥದ್ದು. ಅಜಂತಾ ಗುಹೆಗಳ ಚಿತ್ರಕಲೆಯ ನಂತರ ಮತ್ತು ಅದೇ ಶೈಲಿಯ ಮುಂದುವರಿದ ಭಾಗ ಇದಾಗಿರ್ತದೆ. ಇನ್ನು ಈ ಚಿತ್ರದಲ್ಲಿರ್ತಕ್ಕಂಥ ಪ್ರಮುಖವಾಗಿ ಪೌರಾಣಿಕ ಕಥೆಗಳು ಹಾಗೂ ಚಾಲುಕ್ಯರ ಅರಸನ ಜೀವನ ಶೈಲಿಯನ್ನ ಇದು ಚಿತ್ರಿಸಲಾಗಿರ್ತಕ್ಕಂಥದ್ದು. ಚಾಲುಕ್ಯರ ದೊರೆ ಮಂಗಳೇಶನು ತನ್ನ ಕುಟುಂಬದೊಂದಿಗೆ ದೈವಿಕ ಆರಾಧನೆಯಲ್ಲಿ ತೊಡಗಿರುವುದನ್ನ ಇದು ತೋರಿಸುತ್ತೆ. ಇನ್ನು ದೇವತೆಗಳು, ಗಂಧರ್ವರು, ನೃತ್ಯ ಭಂಗಿಯಲ್ಲಿರುವ ಸ್ತ್ರೀಯರ ಚಿತ್ರಗಳು ಅತ್ಯಂತ ಸುಂದರವಾಗಿ ಇದರಲ್ಲಿ ಮೂಡಿ ಬಂದಿರತಕ್ಕಂಥದ್ದು. ಇನ್ನು ಬಣ್ಣದ ಬಳಕೆ. ಈ ಚಿತ್ರಗಳಲ್ಲಿ ನೈಸರ್ಗಿಕ ಬಣ್ಣಗಳನ್ನು ಖನಿಜಗಳಿಂದ ತಯಾರಿಸಿದ ಬಣ್ಣಗಳು ಬಳಸಲಾಗಿರ್ತಕ್ಕಂಥದ್ದು. ಕೆಂಪು, ಹಳದಿ, ಹಸಿರು ಬಣ್ಣಗಳು ಇಂದಿಗೂ ತನ್ನ ಹೊಳಪನ್ನು ಉಳಿಸಿಕೊಂಡಿರುವುದು ಆಶ್ಚರ್ಯಕರ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ಬಳಸ್ತಕ್ಕಂಥ ತಂತ್ರಜ್ಞಾನ ಯಾವುದಂದ್ರೆ ಲೇಸರ್ ಕ್ಲಿನಿಕ್ ಅಂತಕ್ಕಂಥ ಒಂದು ತಂತ್ರಜ್ಞಾನದ ಮುಖಾಂತರ ಅದನ್ನ ಬಳಸಲಾಗಿರ್ತಕ್ಕಂಥದ್ದು. ಹಳೆಯ ಚಿತ್ರಗಳಿಗೆ ಹಾನಿಯಾಗದಂತೆ ಅವುಗಳ ಮೇಲಿನ ಕಲೆಗಳನ್ನು ತೆಗೆಯಲು ಲೇಸರ್ ಸ್ಕ್ಯಾನಿಂಗ್ ಮತ್ತು ಕ್ಲೀನಿಂಗ್ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗುತ್ತೆ. ಈ ಮೂಲಕ ಬರಿಗಣ್ಣಿಗೆ ಕಾಣಿಸದಿದ್ದ ರೇಖಾಚಿತ್ರಗಳನ್ನು ಕೂಡ ಇದು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗಿರ್ತಕ್ಕಂಥದ್ದು. ಇನ್ನು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನ ನಾವು ನೋಡುವುದಾದ್ರೆ, ಬಾದಾಮಿಯ ಗುಹೆಗಳ ಚಿತ್ರಗಳನ್ನು ದಕ್ಷಿಣ ಭಾರತದ ಅತ್ಯಂತ ಹಳೆಯ ಬ್ರಾಹ್ಮಣೀಯ ಭಿತ್ತಿ ಚಿತ್ರಗಳು ಅಂತ ಪರಿಗಣಿಸಲಾಗಿರ್ತಕ್ಕಂಥದ್ದು. ಇನ್ನು ವಾಸ್ತುಶಿಲ್ಪ ಶೈಲಿಯನ್ನು ನೋಡುವುದಾದ್ರೆ ವೇಸರ ಶೈಲಿಯನ್ನು ಇವರು ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಕಲಾತ್ಮಕ ಕೊಂಡಿ. ಇದು ಉತ್ತರ ಭಾರತದ ಗುಪ್ತರ ಕಲೆ ಮತ್ತು ದಕ್ಷಿಣದ ಪಲ್ಲವರ ಕಲೆಯ ನಡುವಿನ ಕೊಂಡಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಸುರಕ್ಷಣಾ ಕ್ರಮಗಳನ್ನು ನೋಡುವುದಾದರೆ, ಗಾಳಿಗೆ ಬೆಳಕಿನ ಸಂಪರ್ಕದಿಂದ ಮಸುಕಾಗುವ ಅಪಾಯವಿರುವ ಇವುಗಳನ್ನು ವಿಶೇಷವಾದ ಸಿಲಿಕಾ ಜೆಲ್ ಅಂತಕ್ಕಂಥ ಪದರದಿಂದ ಸಂರಕ್ಷಿಸಲು ASI ನಿರ್ಧರಿಸಿರ್ತಕ್ಕಂಥದ್ದು. ಪ್ರವಾಸರಿಗೆ ಈ ಭಾಗವನ್ನು ನೇರವಾಗಿ ಸ್ಪರ್ಶಿಸಲು ನಿರ್ಬಂಧವನ್ನ ವಿಧಿಸಲಾಗಿದೆ. ಇನ್ನು ನೆನಪಿಡ್ತಕ್ಕಂಥ ಪ್ರಮುಖ ಅಂಶಗಳೆಂದರೆ, ಬಾದಾಮಿ ಗುಹೆಗಳನ್ನು ನಿರ್ಮಿಸಿದವರು ಯಾರು ಅಂತ ಇದೆ. ಚಾಲುಕ್ಯರು, ವಿಶೇಷವಾಗಿ ಕೀರ್ತಿವರ್ಮ ಮತ್ತು ಮಂಗಳೇಶ. ಇನ್ನು ಎರಡನೇ ಪ್ರಶ್ನೆ, ಈ ಗುಹೆಗಳಲ್ಲಿರುವ 4 ವಿಭಾಗಗಳು ಯಾವುವು ಅಂತ ಇದೆ.
ಮೊದಲನೆಯದು ಶೈವ, ವೈಷ್ಣವ ಮತ್ತು ಜೈನ ವಿಭಾಗಗಳು. ಇತ್ತೀಚೆಗೆ ಪತ್ತೆಯಾದ ಚಿತ್ರಗಳು ಯಾವ ಗುಹೆಯಲ್ಲಿವೆ ಅಂತ ಪ್ರಶ್ನೆ ಇದೆ. ಗುಹೆ ಸಂಖ್ಯೆ 3, 3ನೇ ಗುಹೆಯಲ್ಲಿ ಅವು ಪತ್ತೆಯಾಗಿರ್ತಕ್ಕಂಥದ್ದು. ಇಲ್ಲಿಗೆ KS ಕ್ಲಾಸಸ್ ತರಗತಿಯ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ತರಗತಿಯಾಗಿ ನಾಳೆವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. KS ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.